ನಿಮ್ಮ ಅನೇಕ ಬೇಡಿಕೆಗಳನ್ನ ಪುಟ್ಟಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಪುಟ್ಟಣ್ಣವರು ಚೀಫ್ ಮಿನಿಸ್ಟರ್ಗೆ ಒಂದು ಮನವಿ ಕೊಟ್ಟರು, ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೂ ಕಾಯ್ದೆ ಮಾಡಬೇಕು, ಬೇರೆ ಬೇರೆ ಎಲ್ಲ ಸೇರಿ ಕೊಟ್ಟರು. ಅದಾದ್ಮೇಲೆ ಅದು ಹೊಸದಾಗಿ ಕಾಲು ಬೇರೆ ಬಿಡಕ್ಕೆ ಕಲ್ತ್ಬಿಟ್ಟವ್ರೆ. ನನಗೆ ಅವ್ರ ಸ್ನೇಹಿತರು ಕಾಲು ಬೀಳೋ ಅಂತ ಅವಶ್ಯಕತೆ ಇಲ್ಲ, ನನಗೆ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಆಗ ನನಗೆ ಒಂದು ಮಾತು ನೆನಪು ಬಂತು. ಹಿಂದೆ ನನ್ನ ಮೇಷ್ಟ್ರು ಒಬ್ರು ಹೇಳ್ಕೊಡ್ತಿದ್ರು ನನಗೆ, ತ್ರೇತದೊಳ್ ಗುರುವು ಶಿಷ್ಯಂಗೆ ವಂದಿಸಿ ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಅಂದ್ರೆ ತ್ರೇತಾಯುಗ ಅಂತಂದ್ರೆ ಯಾರಿಗ? ರಾಮನ ಯುಗ ಅಲ್ವೇ? ದ್ವಾಪರ ಯುಗ ಅಂದ್ರೆ ಯಾರ್ದು? ಕೃಷ್ಣನ ಯುಗ. ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಮದಿಪ್ರಾಣ. ಆಗ ಚಿಚ್ಚಿ ಜಜ್ಜರು ಕೂಡ ಇದು ಪ್ರಸಾದ ಅಂತ ಗುರು ಹೊಡೆದ್ರು ಕೂಡ ಶಿಷ್ಯ ಸ್ವೀಕಾರ ಮಾಡ್ತಿದ್ದಂತೆ. ದ್ವಾಪರದಲ್ಲಿ ದಂಡಿಸ್ತಿದ್ದಂತೆ, ಅದು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡುತ್ತೆ. ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಕಲಿಯುಗದಲ್ಲಿ ಈಗ ಮೇಷ್ಟ್ಗಳೆಲ್ಲ ನಮ್ಮ ಸಂಬಳ ಕೊಡ್ತಾವ್ರೆ, 70,000 80,000 ಲಕ್ಷ ಗಂಟೆ ಕೊಡ್ತಾರೆ, ಹೋದ್ರು ಅಂತ ನೀವು ಶಿಷ್ಯರಿಗೆ ಕೈ ಮುಗಿದು ಪಾಠ ಹೇಳ್ಕೊಡುವಂತ ಕಾಲ ಬಂದಿದೆ. ಹಂಗೆ ಈಗ ನಾನು CM ನಿಮ್ಗೆಲ್ಲ ಸೇರಿ DK ಸುರೇಶ್ ಅವರು ಬೆಂಗಳೂರು ನಗರದ ಎಲ್ಲ MP ಗಳನ್ನ ಗೆದ್ದೇ ಗೆಲ್ಲಿಸ್ಬೇಕು ಅಂತ ಹೇಳಿ ಕೈ ಮುಗಿಯುವಂತ ಕಾಲದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಈ ರಾಮಾಜಿಗೌಡ ಬಂದು ಹಣ ಅಂತ ಏನು ಹೇಳ್ತಿದ್ದ, ಅವ್ನಿಗೆ ಅನೌನ್ಸ್ ಮಾಡಿರ್ಬೋದು, ಇನ್ನ ನಾ B.Pharm ಕೊಟ್ಟಿಲ್ಲ, ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ನೀವೆಲ್ಲ ಸೇರಿ ಇನ್ನು 10 ಗ್ರಾಜುಯೇಟ್ಗಳನ್ನ ಒಬ್ಬೊಬ್ಬ ರಿಜಿಸ್ಟರ್ ಮಾಡಬೇಕು, ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿ ಕೊನೆಗೆ ಆ ಸೀಟು ಕೂಡ ನಾವು ಗೆಲ್ಲೇಬೇಕು. ಅದಕ್ಕೆ ನೀವು ಶಬ್ದ ಮಾಡಬೇಕು. ಈಗ ಸುರೇಶ್ ಅವರು ಎಲೆಕ್ಷನ್, ಬೆಂಗಳೂರು ನಗರದಲ್ಲಿ ಎಲೆಕ್ಷನ್, ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಎಲ್ಲ ನೀವೆಲ್ಲ ಇದ್ದೀರಿ. ನನ್ಗೆ ಗೊತ್ತಿದೆ ಟೀಚರ್ಸ್ ಮನ್ಸ್ ಮಾಡಿದ್ರೆ ಏನೆಲ್ಲ ಮಾಡ್ತೀರಿ ಅಂತ. ನಾವೇನೇನು ಹೇಳ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ. ತಟ್ಟೆ ಮರಿ ಏಟು ಎಂತೆಂತ ಏಟ್ ಹಾಕ್ತೀರಿ ಅನ್ನೋದು ಗೊತ್ತಿದೆ. ನೀವು ಅದನ್ನ ಯಾವ ರೀತಿ ಅದು ಫಲಪ್ರದ ಆಗಬೇಕು. ಅಪವಿತ್ರ ಮೈತ್ರಿ ನಿನ್ನೆನೋ ಮೊನ್ನೆನೋ ನಾನು ಹೇಳಿದೆ ಅಲ್ಲರಿ, ನಾವು ಸಿದ್ದರಾಮಯ್ಯನವರು BJPನ ದೂರ ಇಡಬೇಕು ಅಂತ. BJಪಿಯವರು ಬರಬಾರ್ದು, ಅದು ಒಂದು ಜಾತ್ಯತೀತ ಪಕ್ಷ, ಸಮಾಜವನ್ನು ಒಡಿತದೆ ಅಂಥೇಳಿ ನಾವು ಬರೀ ಒಂದು 38-40 ಇದ್ದಂಥ ದಳದವ್ರನ್ನ ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿ ನಾವು ಮಾಡಿ ಸಂಯುಕ್ತ ಸರ್ಕಾರ ಮಾಡಿದ್ರು. ಆಯ್ತು, ಯಾರು ಆ ಸರ್ಕಾರನ ಇಳಿಸಿದ್ರು? ಯಡಿಯೂರಪ್ಪ, ಯೋಗೇಶ, ಮುನ್ರತ್ನ, ಇನ್ ಯಾರ್ಯಾರು ಇಳಿಸಿದ್ರು. ಈಗೇನು ಅವ್ರನ್ನೇ ತಪ್ಕೊಂಡು ಅವ್ರದೇ ಸ್ಪೋಕ್ಸ್ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೆ ಅಸಹ್ಯ ಆಗ್ತಾ ಇದೆ. ಇಂಥ ನೀತಿ ಕೆಟ್ಟ ರಾಜಕಾರಣ ಏನು ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆಯಲ್ಲ, ಯಾರನ್ನ ನಂಬಬೇಕು ಜನ? ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಅವ್ರು ಎಷ್ಟೇ ಒಂದಾಗ್ಲಿ, ಏನೇ ಮಾಡಲಿ, ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ MLAಗಳನ್ನೆಲ್ಲ ಎಳೆದಾಕ್ಬಿಡ್ತೀವಿ, 55 ಕೋಟಿ ಕೊಟ್ಬಿಡ್ತೀವಿ, ಸರ್ಕಾರ ತೆಗೆದಾಕ್ಬಿಡ್ತೀವಿ ಅಂತ ಏನೆಲ್ಲ ಬಿಲ್ಲು ಬಾಣ ಎಲ್ಲ ತೆಗೆದು ಫೋನ್ ಮಾಡಿ ಏನೇನೋ ಪ್ರಯತ್ನ ಮಾಡುದು. ಪಾಪ ನಮ್ಮ ಶಿವಶಂಕರಪ್ಪ ಫೋನ್ ಮಾಡ್ಬಿಟ್ಟಿದಂತೆ, ಯಡಿಯೂರಪ್ಪ ಆಮೇಲೆ ಕುಮಾರಸ್ವಾಮಿ ಸೇರ್ಕೊಂಡು ಅವ್ರಿಗೆ ಏನೋ ದುಡ್ಡು ಏನೋ ಬೇಕಾಗಿತ್ತ ಅಂತ. ಸೊ ಹಂಗೆ ಶಿವಶಂಕರಪ್ಪನಂತವ್ರಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಕ್ರಾಪ್ ಮಾಡಕ್ಕೆ ಪಾಪ ಹೊಸೂರಿಗೆ ಏನ್ ನೋಡುವ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಮಾಡ್ತಾರೆ. ನಾನಿವತ್ತು ಯಡಿಯೂರಪ್ಪನವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಪಾರ್ಟಿಯವ್ರದ್ದು ಭ್ರಮ, ಜನ ಹೇಳ್ತಾರಲ್ಲ ತಿರ್ಕನ ಕನ್ಸು ಕಾಣ್ತಾ ಇದ್ದೀರಿ. ನಿಮ್ಮಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಆಯ್ತದೆ ಅನ್ನೋದಕ್ಕೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. 136 3 ಜನ ಇಂಡಿಪೆಂಡೆಂಟ್ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು 140 ತಲುಪಿದೀವಿ. ನಾನು ಬೇರೆ ವಿಚಾರನ ಮಾತಾಡಕ್ ಹೋಗುದಿಲ್ಲ, ಬೇರೆ BJP ವಿಚಾರ ಮಾತಾಡಕ್ ಹೋಗುದಿಲ್ಲ. ಆದ್ರಿಂದ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.